ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ಏನಂದರೆ ವಿಡಿಯೋ ಪೂರ್ತಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಏನು ಚಳಿ ಮರಯ್ಯ, ಈ ಚಳಿಯಲ್ಲಿ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಭಾರಿ ತುಂಬ ಕಷ್ಟ. ಏನೂ ಮಾಡೋಕ್ಕಾಗಲ್ಲ, ಡ್ರೈವರ್ಗಳು ಹೋಗಲೇಬೇಕು, ದುಡಿಮೆ ಮಾಡಲೇಬೇಕು. ಚಳಿ ಅಂತ ಮನೆ ಮಂಕಳಕ್ಕಾಗುತ್ತಾ? ಬೆಚ್ಚಗೆ ಆಗಲ್ಲ, ಜೀವನ ಸಾಗಿಸ್ಲೇಬೇಕು ಅಲ್ವಾ. ಇಲ್ಲಿ ಕಷ್ಟಪಟ್ಟು ದುಡಿದ್ರೇ ಇಲ್ಲಿ ಜೀವನ ಮಾಡೋಕ್ಕಾಗೋದು. ಈ ಶೀತದಲ್ಲಿ ತಣ್ಣೀರು ಮಖ ತೊಳ್ಕೊಂಡು ಗಾಡಿ ಹತ್ರ ಹೋಗೋ ಅಷ್ಟೊತ್ತಿಗೆ ಕೈ ಕಾಲು ಅಷ್ಟಿಷ್ಟು ನಡಗಲ್ಲ ಗುರು. ಆದರೂ ಏನು ಮಾಡೋಕ್ಕಾಗಲ್ಲ, ಇಲ್ಲಿ ಕಷ್ಟಪಟ್ರೇ ಬೆಲೆ. ಈಗ ಆಗಲ್ಲ ಅಂತ ಮನೆ ಮಂಕಣಕ್ಕಾಗುತ್ತಾ? ಇಲ್ಲ ತಾನೆ. ಹಂಗೆ ಫೈನಲಿ ನಮ್ಮ ಓನರ್ ತೋಟಕ್ಕೆ ಬಂದಾಯಿತು. ನಮ್ಮ ಓನರ್ ತೋಟ ತೋರಿಸ್ತೀನಿ ಬನ್ನಿ. ನನಗೆ ಬೇಜಾರಾದಾಗ, ಖುಷಿ ಆದಾಗ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನಮ್ಮ ಓನರ್ ತೋಟಕ್ಕೆ ಬರ್ತೀನಿ. ಅಂತೂ ತೋಟಕ್ಕೆ ಬಂದ್ವಿ. ಬಂದಾದಮೇಲೆ ಇದು ಟ್ಯಾಂಕರನ್ನು ತುಂಬಿಸ್ಬೇಕಂತೆ. ಇವತ್ತು ಮನೆ ಕಟ್ಟೋರು ಬರ್ತಾರಲ್ಲ, ಹಾಗಾಗಿ ಟ್ಯಾಂಕರ್ ತಗೊಂಡೋಗಿ ತುಂಬಿಸ್ಕೊಂಡು ತಗೊಂಬರ್ಬೇಕು. ಇದೇ ನೋಡಿ ನಮ್ಮ ಓನರ್ ತೋಟ. ಅಲ್ಲಿ ಇಲ್ಲಿ ತೆಂಗಿನ ಮರಗಳು ಇದ್ದಾವೆ. ನಮ್ಮ ಓನರ್ ಡ್ರೀಮ್ ಏನಪ್ಪ ಅಂದರೆ ಇದನ್ನು ತೋಟ ಮಾಡಬೇಕು ಕಷ್ಟಪಟ್ಟು. ಇವಾಗ ಚಿಕ್ಕದಾಗಿರೋದಂದರೆ ಇವಾಗ ಮನೆ ಒಂದು ಆಯ್ತು ಅಂದರೆ ನೆಕ್ಸ್ಟ್ ತೋಟ. ಗಾಡಿ ಕಟ್ಟಾಗಲ್ಲ ಅಂತ ಒಂಚೂರು ಹಿಂದೆ ಬಂದೆ. ಇಲ್ಲೊಂಚೂರು ಹಸಿಯಾಗಿತ್ತು, ಗ್ರಿಪ್ ಸಿಗಲಿಲ್ಲ. ಅದು ಬೇರೆ ಅರ್ಧ ಟ್ಯಾಂಕರ್ ಬೇರೆ ಇತ್ತು. ಗಾಡಿ ಬೇರೆ ಹತ್ತಂಗಿಲ್ಲ. ನಮಗೇನು ಅಷ್ಟೊಂದು ಟ್ಯಾಂಕ್ರಿ ಪರ್ಫೆಕ್ಟಾಗಿ ನೋಡ್ಸೋಕೆ ಬರೋಲ್ಲ. ಅದಕ್ಕೆ ಏನು ಮಾಡೋದು, ಅರ್ಧ ಟ್ಯಾಂಕರ್ ಇತ್ತು, ನೀರು ಬಿಟ್ಟಿದ್ದೀವಿ. ಹೋಗಿ ಏನೋ ಬಂದು ಅಷ್ಟು ಟ್ಯಾಕ್ರಿ ಹೊಡಿತೀವಿ. ನನಗೇನು ಅಷ್ಟೊಂದೇನು ಪರ್ಫೆಕ್ಟಾಗಿ ಬರೋಲ್ಲ. ಒಂದು 50-60% ಅಷ್ಟೇ ಬರೋದು. ರಿವರ್ಸ್ ಎಲ್ಲ ಹೊಡಿತೀನಿ. ಏನಪ್ಪ ಅಂದರೆ ಗಾಡಿ ಸಿಗಾಕಂದ್ರೆ ತೆಗಿಯೋಕೆ ಬರೋಲ್ಲ. ಅದೇ ಒಂದು ಬೇಜಾರು. ಗಾಡಿ ಆರ್ತಲ್ಲ, ಸ್ವಲ್ಪ ಭಯ ಆಗ್ತದೆ. ಹಂಗಾಗಿ ಎಲ್ಲ ಭಯಕ್ಕೆಲ್ಲ ಹೋಗ್ಬಿಟ್ರಪ್ಪ, ನಮಗೆ ಅಷ್ಟು ಬರೋಲ್ಲ. JCB ಆದರೆ ಹೊಡಿತೀನಿ, ಟ್ಯಾಕ್ರಿ ಅಷ್ಟಕ್ಕಷ್ಟೇ ಹೊಟ್ಟೆಗೆ ಹಾಕಲ್ರಿ. ಅಂತೂ ನೀರು ಕಮ್ಮಿ ಆಯಿತು. ನೋಡೋಣ ಇವಾಗ ಟ್ಯಾಕ್ರಿ ಹೋಗ್ತಾ ಇಲ್ಲ, ಚೆಕ್ ಮಾಡೋಣ. ಅಂತೂ ಟ್ಯಾಕ್ರಿ ಬಂತು ಗುರು. ಇನ್ನೇನು ನೀರು ತುಂಬಿಸೋದೆ ಇವಾಗ. ಅಂತೂ ಫೈನಲ್ ಆಗಿ ರೋಡ್ ಆಯಿತು. ಇನ್ನೇನು ಬೇಸ್ಮೆಂಟಿಗೆ ಕ್ಯೂರಿಂಗ್ ಮಾಡೋಕ್ಕೆ ಹೋಗ್ಬೇಕು. ನಮ್ಮ ಓನರ್ ಮಾಡ್ತಾರೆ. ಸ್ವಲ್ಪ ಕೆಲಸ ಐತೆ. ವಿಡಿಯೋ ಲಾಸ್ಟ್ವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಯಾವ ಬಂದಪ್ಪ? ಅಬ್ಬಬ್ಬ, ಹಂಗಾರೆ ಇವತ್ತು ಫುಲ್ಲು ಸೌಂಡ್ ಇಲ್ಲ, ಏನಿಲ್ಲ ಅಣ್ಣ. ಫುಲ್ ಜಾಕಿ ರೆಡಿ. ಯಾಕ ಹುಷಾರಿಲ್ಲ? ಶೀತ. ಶಿರಾಪ್ ಕುಡಿ, ಸರಿ ಆಗ್ತೈತಿ. ನೋಡಪ್ಪ, ನಮ್ಮ ಹುಡುಗ 2 ಗಾಡಿಗೂ ಗ್ರೀಸ್ ಹೊಡಿತೀನಿ ಅಂತ ಚಾಲೆಂಜ್ ಹಾಕಿದ್ದಾನೆ. ಗ್ರೀಸ್ ಹೊಡೆದು ಎಲ್ಲ ಗಾಡಿ ಎಲ್ಲ ಒರೆಸ್ತಾನಂತೆ. 2 ಗಾಡಿನ ಒಬ್ಬನೇ ಒರೆಸ್ತಾನಂತೆ. ಅದು ಅಲ್ದಲೆ ಎಲ್ಲ ಗಾಡಿ ಎಲ್ಲ ಇವನೇ ತೊಳಿತಾನಂತೆ. ಇವತ್ತು ಫುಲ್ಲು ಉಸ್ತುವಾರಿ ಕೊಟ್ಬಿಟ್ಟಿದ್ದೀವಿ. ಅಣ್ಣ ನೋಡಿ ಏನು ಜೋರಾಗಿ ಹೊಡಿತಾನಂಗೆ, ಕಿತ್ಕೊಂಬರ್ಬೇಕು. ಹೆಲ್ಪರ್ ಅಲ್ಲಪ್ಪ, ಆಪ್ರೇಟ್ರೆ ಗ್ರೀಸ್ ಹೊಡ್ಕೊಂತೀವ ಪಾಪ. ಮತ್ತು ಹೆಲ್ಪರ್ ಅನ್ಕೊಂಡಿರ. ಏನಪ್ಪ ವಿಷಯ ಅಂದರೆ, ನಮ್ಮ ಹುಡುಗ ಒಂದು ಪಾರ್ಸಲ್ ಕೊಟ್ಟು ಕಳಿಸಿದ್ದ. ಅದು ಏನಂದರೆ ಲಾಸ್ಟ್ವರೆಗೂ ನೋಡಿ, ವಿಡಿಯೋ ಗೊತ್ತಾಗುತ್ತೆ. ಅದು ಓಪನ್ ಮಾಡೋಕ್ಕೋಸ್ಕರ ರಾತ್ರಿಯೆಲ್ಲ ನಿದ್ದೆನೇ ಮಾಡಿಲ್ಲ. ಫುಲ್ಲು ಖುಷಿಯಾಗಿ ಬಂದ್ಬಿಟ್ಟಿದ್ದೀನಿ. ಇವಾಗ ಅದು ಓಪನ್ ಮಾಡಿ ಎಲ್ಲ ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ. ಇವೇ 2 ಪಾರ್ಸಲ್ ಮಾಡಿರೋದು ನಮ್ಮ ಹುಡುಗ. ಇದು ಓಪನ್ ಮಾಡಬೇಕು. ನನ್ನ ಹೆಸರು ಬೇರೆ ಹಾಕ್ಸ್ಬಿಟ್ಟಿದ್ದಾನೆ, ID ಹೆಸರು JCB ಲವರ್ ಕನ್ನಡಿಗ. ಯಾಕೆ ಮುಚ್ಕೊಂಡಿನಿ ಅಂದರೆ ನಂಬರ್ ಹಾಕಿದಾರಲ್ಲ, ಹಂಗಾಗಿ. ಫೋನ್ ಸ್ಟಿಕ್. ಇದು ಮೊಬೈಲ್ ಸಿಗಾಕದೇನ. ಬಟನ್ ಪ್ರೆಸ್ ಮಾಡು. ಬಟನ್ ಕ್ಯಾಮ್ರದ್ದು. ಇನ್ನೊಂದ್ಸತಿ ಪ್ರೆಸ್ ಮಾಡಿದ್ರೆ ಇನ್ನೊಂದು ಲೆಂತ್ ಎದ್ದೇಳುತ್ತೆ. ಇಲ್ಲ ಅಷ್ಟೇ. ಹೌದು, ಭಾರಿ ಲೆಂತ್ ಆಯ್ತದು. ಈ ರೇಂಜಿಗೆ ಹೆಂಗೆ ಪ್ರೆಸ್ ಮಾಡುತ್ತೆ ಅಷ್ಟು ಬರುತ್ತೆ. ಪರವಾಗಿಲ್ಲ.
ಬಟನ್ ಪ್ರೆಸ್ ಮಾಡಿ ಈಗ ಲಾಕ್ ಮಾಡಿ. ಇಲ್ಲ, ಇದು ಕ್ಯಾಮ್ರದ್ದು, ಇದು ಶೆಲ್ ಯೂಸ್ ಮಾಡ್ಬೇಕು. ಚಾರ್ಜಿಂಗ್ ಅಣ್ಣ ಅದು ಅಲ್ಲ, ಕೆಳಗಿರುತ್ತೆ ನೋಡೋಣ ಚಾರ್ಜಿಂಗ್. ಹಾಕ್ಬೇಕು. ಇದು ನಮ್ಮ ಹುಡುಗನ ಕೇಳೋಣ ಏನಂತ, ನನಗೂ ಸರಿಯಾಗಿ ಗೊತ್ತಿಲ್ಲ. ಸ್ಟ್ಯಾಂಡ್ ನೋಡಪ್ಪ, ನಮ್ಮ ಹುಡುಗ ಇದನ್ನು ಪಾರ್ಸಲ್ ಮಾಡಿದ್ದಾನೆ. ಒಳ್ಳೆ ಗಿಫ್ಟ್ ಕಳಿಸಿದ್ದಾರೆ. ದೇವ್ರು ಚೆನ್ನಾಗಿಟ್ಟಿರ್ಲಿ, ಒಳ್ಳೆ ಹುಡುಗಿ ಸಿಗ್ಲಪ್ಪ. ನೆಕ್ಸ್ಟ್ ಏನಿರಬಹುದು ಇದು ಬಂದು ವ್ಯಾರಂಟಿ ಏನಪ್ಪ? ತೆಗಿ ಏನಾಗಲ್ಲ. ಹೋಗಿದ್ಮೇಲೆ ನಿಮ್ಗೆ ತೆಗಿಯೋದೀಯ? ಹಾಂ ತೆಗಿ. ಅದು ಬುಕ್ ಮಾಡ್ರಲ್ಲ ಅಷ್ಟೇ, ಅದ್ರ ಮೇಲೆ ಏನಿರಲ್ಲ. ಹೌದೇ? ನಮಗೆ ಏನಪ್ಪ ಮೈಕ್ ಕೊಟ್ಟು ಕಳಿಸಿದ್ದಾನೆ. ಡಬಲ್ ಮೈಕ್. ನಮ್ಮ ಹುಡುಗ ಜಾಯಿಂಟ್ ಗ್ರೀಸ್ ಹೊಡ್ಯಕ್ಕೆ ನೋಡಿ ಯಾರು ರೇಂಜಿಗೆ ಹೈಟ್ ಮಾಡ್ಕೊಂಡು, ನಾನು ಯಾರು ರೇಂಜಿಗೆ ಅಲ್ಲ, ಒಂದು 3 ಅಡಿ ಹೈಟ್ ಮಾಡ್ಕೊಂಡು ಅಷ್ಟೇ. ಗ್ರೀಸ್ ಎಲ್ಲ ಹೊಡೆದು ಗಾಡಿ ಎಲ್ಲ ವಾರಿಸಿ ಪಾರ್ಕಿಂಗ್ ಮಾಡಿ ಮನೆ ಕಡೆ ಜೂಟ್ ಆಗೋದು. ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಸೆಲ್ಫಿ ಸ್ಟಿಕ್ಕು ಮತ್ತು ಮೈಕು. ಇದು ನನಗೆ ತುಂಬ ಅವಶ್ಯಕತೆ ಇತ್ತು, ಇದನ್ನ ತಗೊಳಕ್ ಆಗ್ತಿರ್ಲಿಲ್ಲ, ಸ್ವಲ್ಪ ದುಡ್ಡಿನ ಸಮಸ್ಯೆ ಇತ್ತು. ಹಂಗಾಗಿ ನಮ್ಮ ಬ್ರದರೇ ಕೊಟ್ಟು ಕಳಿಸಿದ್ದು, ರತನ್ ಅಂತ. ಅವರು ಇನ್ಸ್ಟಾಗ್ರಾಮಲ್ಲಿ ಇದ್ದಾರೆ, ಅವರ ಫೋಟೋ ಕೂಡ ಹಾಕ್ತೀನಿ, ಮೆನ್ಷನ್ ಮಾಡಿರ್ತೀನಿ ನೋಡಿ. ಇವ್ರು ಹೆಂಗೆ ಪರಿಚಯ ಅಂದರೆ, ಹಿಂಗೆ ಬೆಂಗಳೂರಲ್ಲಿ ಕೆಲ್ಸಕ್ಕೆ ಹೋಗಿದ್ದೆ, ಅಲ್ಲಿ ಪರಿಚಯ ಆಗಿದ್ದು. ಒಂದು 5-6 ವರ್ಷದಿಂದ ಪರಿಚಯ. ಸ್ವಂತ ಬ್ರದರ್ಗಿನ ಹೆಚ್ಚಾಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ನನ್ನಲ್ಲಿ ಏನಾರ ಮಾಡಕ್ ಹೋಗ್ತೀನಿ ಅಂದ್ರೆ ಮಾಡೋಣ ನಿನ್ ಕೈಯಾಗ ಆಗುತ್ತೆ ಅಂತ ಸಪೋರ್ಟ್ ಮಾಡೋಣ ಪಾಪ. ಇವಾಗ ನಾನು ವಿಡಿಯೋ ಮಾಡಕ್ ಕಾರಣನು, ಫೇಸ್ ತೋರ್ಸ್ಕೊಂಡು ಮಾಡಕ್ ಕಾರಣನು ಅವರು ಒಬ್ರು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಎಡಿಟಿಂಗ್ ಎಲ್ಲ ವಿಡಿಯೋ ಮಾಡಾಕ್ತಿದ್ದೆ, ಆಮೇಲೆ ಅಣ್ಣ ಈ ತರನು ಮಾಡೋಣ, ವರ್ಕೌಟ್ ಆಗುತ್ತೆ ಹಂಗೆ ಅಂತೆಲ್ಲ ಹೇಳ್ತಿದ್ದೆ. ಅದು ಅಲ್ದಲೆ ವಾಯ್ಸ್ ಎಲ್ಲ ಕ್ಲಿಯರಿಟಿ ಬರ್ತಿರ್ಲಿಲ್ಲ, ಮತ್ತೆ ಮೊಬೈಲ್ ಎಲ್ಲ ಹಿಡ್ಕೊಳಕ್ಕೆಲ್ಲ ಸ್ವಲ್ಪ ಸಮಸ್ಯೆ ಆಗೋದು. ಅದು ಕೂಡ ಅರ್ಥ ಮಾಡ್ಕೊಂಡು ಹಿಂಗೆಲ್ಲ ಹೇಳ್ತಿದ್ದೆ, ಹಿಂಗೆಲ್ಲ ತಗೋಣ, ಹಿಂಗೆಲ್ಲ ಮಾಡೋಣ. ನಾನು ತಗೊಳಕ್ ಆಗ್ತಿರ್ಲಿಲ್ಲ, ಅದಕ್ಕೆ ಅವನ ಅರ್ಥ ಮಾಡ್ಕೊಂಡು ಪಾಪ ಕೊಟ್ಟು ಕಳ್ಸಿದ್ದಾರೆ. ರತನ್, ತುಂಬಾ ಧನ್ಯವಾದಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಈ ಹುಡುಗ ಬಂದು ಕಲಾವಿದ, ಅವರ ಅಕೌಂಟ್ ಮೆನ್ಷನ್ ಮಾಡಿರ್ತೀನಿ, ನೋಡ್ರಿ ಯಾವ ತರ ಏನು ಅಂತ. ಸಪೋರ್ಟ್ ಬೇಕು ಅವನಿಗೂ ಪಾಪ. ಅವನು ಎಜುಕೇಶನ್ 6 ತಿಂಗಳೇನ ಇದೆ, ಅದು ಮುಗಿದಾದ್ಮೇಲೆ ಬರ್ತಾನೆ ಪಾಪ. ಈ ಹುಡುಗನ ಬಗ್ಗೆ ಹೇಳ್ಬೇಕು ಅಂದ್ರೆ ಒಂದಿನ ಸಾಲಲ್ಲ, ಅಷ್ಟು ಒಳ್ಳೆ ಹುಡುಗ. ಹೇಳ್ಬೇಕು ಅಂದ್ರೆ ನನಗೆ ಅದು ಹೆಂಗ್ ಪರಿಚಯ ಅಂದ್ರೆ, ಬೆಂಗಳೂರಲ್ಲಿ ಕೆಲ್ಸಕ್ಕೆ ಹೋಗಿದ್ದೆ, ಅಲ್ಲಿ ಪರಿಚಯ ಆಗಿದ್ದು. 5-6 ವರ್ಷ ಆಯ್ತು ಪರಿಚಯ ಆಗಿ, ಇದುವರೆಗೂ ಒಂದಿನ ಮನಸ್ತಾಪ ಬಂದಿಲ್ಲ. ಮತ್ತೆ ಏನಾರ ವಿಡಿಯೋ ಮಾಡಿ ಏನಾರ ಕಳ್ಸಿದ್ರೆ, ಅಣ್ಣ ನೀ ಮಾಡಿದ್ಯಾ, ಮಾಡು, ಚೆನ್ನಾಗ್ ಮಾಡ್ತೀಯ, ಹಿಂಗೆ ಅಂತ ತುಂಬಾ ಪ್ರೋತ್ಸಾಹ ಕೊಡೋದು ಹುಡುಗ ಇವನೇ. ಮತ್ತೆ ಹೇಳ್ತಾ ಇದ್ರೆ ತುಂಬಾನೇ ಇದಾವೆ. ಒಂದು ದಿನ ಮೀಟ್ ಮಾಡಿ ಅವನ ಬಗ್ಗೆ ಏನು ಅಂತ ಎಲ್ಲದೂ ಪ್ರತಿಯೊಂದು ಹೇಳ್ತೀನಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ಹೊಸ ಕಂಟೆಂಟ್ ಅಂತ ಹೇಳಿದ್ನಲ್ಲ, ಆ ಹೊಸ ಕಂಟೆಂಟ್ ಬಂದೇ ಬರ್ತೀನಿ. ಸದ್ಯದಲ್ಲೇ ನೋಡ್ತಾ ಇರಿ. ಈಗ ಸೀಸನ್ ಇದೆ, ಕೆಲಸ ಮಾಡ್ಬೇಕು, ನಂದು ಕೂಡ ಫ್ಯಾಮಿಲಿ ಇದೆ, ನಾನು ಜೀವನ ಮಾಡ್ಬೇಕು ತಾನೆ. ನಿಮ್ಮಂಗೆ ನಾನು ಒಬ್ಬ ಆಪರೇಟರ್, ನಾನು ಓನರ್ ಅಲ್ಲ. ಸದ್ಯದಲ್ಲೇ ಹೊಸ ಕಂಟೆಂಟ್ ನಿಮ್ಗೆಲ್ಲ ಇಷ್ಟ ಆಗುತ್ತೆ. ನನಗೆ ಇವಾಗ ಇವೆರಡು ಏನಪ್ಪ, ಸೆಲ್ಫಿ ಸ್ಟಿಕ್ ಮತ್ತೆ ಬ್ಲೂಟೂತ್ ಆಯ್ತು. ಇವಾಗ ನನಗೊಂದು ಫೋನ್ ಬೇಕು. ಫೋನಿಂದ ಒಂಚೂರು ತಗೋಬೇಕು ಅಂದ್ರೆ ನನ್ನ ಸಮಸ್ಯೆಗಳೆಲ್ಲ ಬಗೆಹರಿಬೇಕು. ಅದೆಲ್ಲ ಆಯ್ತು ಅಂದ್ರೆ ಒಂದು ಹೊಸ ಫೋನ್ ತಗೊಂತೀನಿ. ಯಾವ ಫೋನ್ ಅಂತ ಇನ್ನೂ ಕನ್ಫ್ಯೂಷನ್ ಅಲ್ಲಿ ಇದೀನಿ. ಐಫೋನ್ ತಗೋಣ ಇಲ್ಲ ಆಂಡ್ರಾಯ್ಡ್ ಫೋನ್ ಅಲ್ಲಿ ಯಾವ್ದಾರ ಬೇರೆ ತಗೋಣ ಅಂತ ಸ್ವಲ್ಪ ಗೊಂದಲದಲ್ಲಿ ಇದೀನಿ. ಐಫೋನ್ ತಗೊಂಡ್ರೆ ಕೆಲವ್ರು ಹೇಳ್ತಾರೆ ಬ್ಯಾಟ್ರಿ ಬ್ಯಾಕಪ್ ಸರಿ ಇಲ್ಲ, ಬ್ಯಾಟ್ರಿ ಚಾರ್ಜ್ ನಿಲ್ಲಲ್ಲ, ಹಂಗೆ ಅಂತ ಹೇಳ್ತಾರೆ. ಇನ್ ಕೆಲವರು ಆಂಡ್ರಾಯ್ಡ್ ಬೇಡ, ಐಫೋನ್ ತಗೋ, ಕ್ಲಾರಿಟಿ ಹಂಗೆ ಇರ್ತದೆ ಅಂತ ಎಲ್ಲ ಹೇಳ್ತಿದ್ದಾರೆ. ನನಗೆ ಅದೊಂದು ಸ್ವಲ್ಪ ಒತ್ತಡದಲ್ಲಿ ಇದೀನಿ. ಅದೆಲ್ಲ ಒಂಚೂರು ಬಗೆಹರಿಸ್ಕೊಂಡು ನಾನು ಹೊಸ ಕಂಟೆಂಟ್ ಮೇಲೆ ನಿಮ್ಗೆಲ್ಲರಿಗೂ ನಾನು ಹೇಳಿದೀನಿ, ಚಾಲೆಂಜ್ ಆಗಿ ಕೇಳ್ತಿದ್ದೀನಿ. ಎಲ್ಲ ಹೊಸ ಕಂಟೆಂಟ್ ಮೇಲೆ ಬಂದೇ ಬರ್ತೀನಿ. ನೋಡ್ತಾ ಇರ್ರಿ. JCB ಲವರ್ ಕನ್ನಡಿಗ ಅಂತ ನಿಮ್ಗೆ ಎಷ್ಟೇ ಗೊತ್ತಿದ್ದು, ನನ್ನ ಬಗ್ಗೆ ಏನು ಗೊತ್ತಿರ್ಲಿಲ್ಲ. ನಮ್ಮ ಬಗ್ಗೆ ಏನು ಅಂತ ಸದ್ಯದಲ್ಲೂ ಕೂಡ ಎಲ್ಲದೂ ಹೇಳ್ತೀನಿ. ಮತ್ತೆ ವಿಡಿಯೋ ನೋಡಿದ್ಕೆ ಧನ್ಯವಾದಗಳು. ಮತ್ತೆ ಮೈಕ್ ಮತ್ತೆ ಸೆಲ್ಫಿ ಸ್ಟಿಕ್ ಕಳ್ಸಿದ್ಕೆ ನಮ್ಮ ಹುಡುಗಂಗೆ
ತುಂಬಾ ಧನ್ಯವಾದಗಳು ಅಂತ ಹೇಳಕ್ ಇಷ್ಟಪಡ್ತೀನಿ.